ಹಾಂ ಓಕೆ ಸರ್, ಥ್ಯಾಂಕ್ಸ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CVO ವ್ಲಾಗ್ಸ್. ಹೊಸ ಚಾನಲಲ್ಲಿ ಹೊಸ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಹೌದು ಫ್ರೆಂಡ್ಸ್, ಇದು ನನ್ನ ಮತ್ತೊಂದು ಚಾನಲ್ ಇದು. ಸೊ ನನ್ನ ಹಳೆ ಚಾನಲ್ನ ಯಾರಾದರೂ ನೋಡಿಲ್ಲ ಇನ್ನೂ ಅಂತಂದರೆ, ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ಆ ಚಾನಲ್ನ ಕೊಂಡು ವಿಸಿಟ್ ಮಾಡಿ, ಓಕೆನಾ. ಸರ್ವೇ ನನ್ನ ಹಳೆ ಚಾನಲ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ, ಸೊ ಅದೇ ರೀತಿ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ, ಓಕೆನಾ. ಸೊ ಈ ವಿಡಿಯೋ ಐ ಥಿಂಕ್ ಈ ಥರ ಕಂಟೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಓಕೆನಾ. ಡೈಲಿ ವ್ಲಾಗ್ಸ್ಗಳು ಬರುತ್ತೆ. ನನ್ನ ಒಂದು ಏನಂತ ಹೇಳ್ತಾರೆ, ಅದಾಗಲೇ ಹೇಳಿದ್ನಲ್ಲ ನಿಮಗೆ. ಸೊ ನನ್ನದು ದಿನಚರಿ ಯಾವ ರೀತಿ ಇರುತ್ತೆ ಅದನ್ನು ಡೈಲಿ ನಾನು ಆದಷ್ಟು ತಪ್ಪದೆ ಈ ಒಂದು ಚಾನಲ್ನಲ್ಲಿ CVO ವ್ಲಾಗ್ಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಒಂದು ನಾನು ತೋರಿಸ್ತೀನಿ ನೋಡಿ. ರಾತ್ರಿ ಆಲ್ಮೋಸ್ಟು 2 ಗಂಟೆ ಅಂತಲೇ ಹೇಳ್ಬೋದು, 1:45. ಸ್ನೇಹಿತರೆ ಬನ್ನಿ ಹೋಗೋಣ. ಸೊ ಕೆಳಗಡೆ ಹೋಗ್ತಾಯಿದ್ದೀನಿ ನಾನೀಗ ಒಂದು ವಾಟ್ರ್ ಬಾಟ್ಲ್ ತೊಗೊಂಡಿದ್ದೀನಿ, ಚಿಕ್ಕ ಬಾಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಕುಡಿಯೋದಕ್ಕೆ, ಮತ್ತು ಗಾಡಿ ಕೀ ತೊಗೊಂಡಿದ್ದೀನಿ. ಏನು ಗಾಡಿ ಕೀ ಅಂದರೆ ನಿಮಗೆ ತಿಳಿಸ್ತೀನಿ ನಾನು, ಓಕೆನಾ. ಸ್ವಲ್ಪ ನೀವು ಹೋಗೋಣ ಕೆಳಗಡೆ. ಸೊ ನೋಡಿ ಫ್ರೆಂಡ್ಸ್, ಬೆಳಗ್ಗೆ 2 ಗಂಟೆ, ಯಾರೂ ಎದ್ದಿಲ್ಲ, ಎಲ್ಲ ಸೈಲೆಂಟಾಗಿದೆ ಏರಿಯಾ ಎಲ್ಲ. ಸೊ ಈಗ ಹೋಗ್ತಾ ಇದ್ದೀನಿ. ಏನು ಕೆಲಸ ಅಂತ ನಿಮಗೆಲ್ಲರಿಗೂ ಡೌಟ್ ಇರುತ್ತಲ್ಲ. ಸೊ ನೋಡಿ ಫ್ರೆಂಡ್ಸ್, ಡ್ರೈವಿಂಗ್ ಕೆಲಸ. ಸೊ ಒಂದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನ್ನ ಕೆಲಸನೇ ಬೇರೆ ಇತ್ತು. ಸೊ ಆ ಕೆಲಸ ಸದ್ಯಕ್ಕಿಲ್ಲ. ಸೊ ಫ್ರೆಂಡ್ಸ್, ಇದೇ ನಂದು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಕಾರು. ಸೊ ನೋಡಿ, ಈ ಕಾರ್ ಬಂದು ನನ್ನ ಸ್ವಂತದ್ದಲ್ಲ, ಇದು ರೆಂಟಿಗೆ ತೊಗೊಂಡಿದ್ದೀನಿ ನಾನು, ಓಕೆನಾ. ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕಾಗತ್ತೆ ಡೈಲಿ ನಾನು ಇವ್ರಿಗೆ. ಸೊ ಅದು ಯಾವ ರೀತಿ ಎಷ್ಟು ಕೊಡಬೇಕು ಏನು ಎತ್ತ ಅನ್ನೋದನ್ನು ನಾನು ವಿಡಿಯೋ ಮುಂದೆ ಹೇಳ್ತೀನಿ ಫ್ರೆಂಡ್ಸ್, ಓಕೆನಾ. ನೋಡಿ ಇದೇ ವೆಹಿಕಲ್ಲು. ಸೊ ಬನ್ನಿ ಹೋಗೋಣ ಹೊರಗಡೆ. ಬೆಳಗ್ಗೆನೇ ಚಳಿ, ಮಧ್ಯಾಹ್ನ ಆದರೆ ಬಿಸಿಲು. ಸೊ ಬನ್ನಿ ಹೊರಗಡೆ ಹೋಗೋಣ. ಗಾಡಿ ಆನ್ ಮಾಡ್ಕೊಳ್ತೀನಿ ನಾನು. ಫಸ್ಟು ಗಾಡಿ ಆನ್ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಗಾಡಿ ಒಳಗಡೆ ಬಂದಿದ್ದೀನಿ ಇವಾಗ. ಸೊ ಯಾರೂ ಎದ್ದಿಲ್ಲ, ಲಿಟ್ರಲಿ ಯಾರೂ ಎದ್ದಿಲ್ಲ. ಈಗ ಕರೆಕ್ಟಾಗಿ 2 ಗಂಟೆ ಟೈಮ್ ಇವಾಗ, ಬೆಳಗಿನ ಜಾವ. ಸೊ ನಿಮಗೆ ನೀವೆಲ್ಲ ಅಂದ್ಕೊತಿರ್ಬೋದು, ಏನಕ್ಕಪ್ಪ ಇಷ್ಟು ಬೆಳಗ್ಗೆನೇ ಎಲ್ಲ ಮಲಗಿರೋ ಟೈಮಲ್ಲಿ ಇಷ್ಟೊತ್ತಿಗೆ ಎದ್ದು ಎಲ್ಲ ಹೋಗ್ತಾರೆ ಅಂತ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಲೈಫ್ ಅಂದಮೇಲೆ ಕಮಿಟ್ಮೆಂಟ್ ಇರುತ್ತಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸು ಒಬ್ಬೊಬ್ರಿಗಿರುತ್ತೆ, ಒಬ್ಬೊಬ್ರಿಗೆ ಇರೋಲ್ಲ. ಸೊ ಪ್ರಾಬ್ಲಮ್ಸ್ ಇರೋರೆಲ್ಲ ಸ್ವಲ್ಪ ಕಷ್ಟಪಟ್ಟರೆ ನಾಳೆ ದಿವಸ ಸ್ವಲ್ಪ ನಾವು ಕೂಡ ಚೆನ್ನಾಗಿ ನಾಳೆ ಎಲ್ಲರ ಥರ ನಾವು ಕೂಡ ಬದುಕಿ ತೋರ್ಸೋದಕ್ಕಾಗೋದು. ಇಲ್ಲ ಅಂತಂದರೆ ಈ ಭೂಮಿ ಮೇಲೆ ಯಾರಿಗೂ ಬೆಲೆ ಇಲ್ಲ ಅಲ್ವಾ. ಸೊ ಬಂದಿದ್ದೀನಿ ಈಗ ಕಾರಲ್ಲಿ. ಸೊ ಒಳಗಡೆ ಇದು ನನ್ನ ಕಾರ್ ಒಳಗಡೆ ಇದು, ಓಕೆ. ಈಗ ಹೋಗ್ತಾ ಇದೀವಲ್ಲ, ಇದು ಬಂದು ಏರ್ಪೋರ್ಟ್ಗೆ ಹೋಗೋತ್ತಿದು. ಸೊ ಹಿಂಗೆ ವಾಪಸ್ ರಿಟರ್ನ್ ಹೋದ್ರೆ ನಾವು ಬ್ಯಾಕ್ ಸೈಡು, ಸೊ ಅದು ಹೊಸಕೋಟೆಗೆ ಹೋಗಿ ಜಾಯ್ನ್ ಆಗುತ್ತೆ ಇದು, ಓಕೆನಾ. ಸೊ ನೋಡಿ, ಒಬ್ಬನೂ ಇಲ್ಲ. ನಮ್ಮ ಜನ ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದಾಗ ನಾವು 2 ಗಂಟೆಗೆ ಎದ್ದು ಕೆಲಸ ಮಾಡಬೇಕಾಗತ್ತೆ. ಒಂದೊಂದ್ಸಲ ನಿದ್ದೆನೇ ಇಲ್ಲದೆ ಕೆಲಸ ಮಾಡಬೇಕಾದ ಸಂದರ್ಭ ಬಂದರೆ, ಸೊ ಅವಾಗಲೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಕೇಳ್ಕೊಂಬಂದಿರೋಂಥದ್ದು. ಅವ್ರದ್ದೇ ಆದಂಥ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಕೆಲಸಗಳಾಗಿರ್ಬೋದು,
ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲ ಅಂದ್ಕೊಳ್ತಿರ್ಬೋದು. ಸ್ವಲ್ಪ ಏನಿದು ಲೈಟು ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತ ವಿಡಿಯೋ. ಸೊ ನನ್ನದು 2 ಫೋನ್ ಇದೆ. ಒಂದು ಫೋನ್ ಬಂದು ಊಬರ್ ಅಪ್ಲಿಕೇಶನ್ ಯೂಸ್ ಮಾಡಬೇಕು, ಆನ್ ಮಾಡ್ಕೊಂಡು ಡ್ಯೂಟಿ ಮಾಡಬೇಕಾಗಿರೋದ್ರಿಂದ ಸೊ ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಅಂದರೆ ಏನಪ್ಪ, ಇನ್ನೊಂದು ಈಗ ನಾವು ಈಗ ಯಾವುದ್ರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಆ ಫೋನ್ ಬಂದ್ಬಿಟ್ಟು ತುಂಬ ಹಳೆ ಫೋನ್ ಅದು. ಇಲ್ಲಿ ಕಾರ್ ಒಳಗಡೆ ನೈಟ್ ಆಗಿರೋದ್ರಿಂದ ನೀಟಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಮೇಗಡೆ ಈಗ ಕಾರ್ ಒಳಗಡೆ ಲೈಟ್ ಹಾಕ್ಕೊಂಡಿದ್ದೀನಿ, ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಾಯ್ಸ್ ಕೂಡ ಡಿಸ್ಟರ್ಬೆನ್ಸ್ ಏನೋ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಕಡಿಮೆ ರೇಟಿಂದ ಇದು ಮೈಕ್ ಇದು ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆನ್ ಮಾಡ್ಕೊಂಡಿದ್ದೀನಿ. ಸೊ ಡ್ಯೂಟಿ ಬೀಳಬೇಕು. ಈ ಸೈಡ್ ಯಾರು ಬುಕ್ ಮಾಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟು ಇಷ್ಟೊತ್ತಿಗೆ ಏರ್ಪೋರ್ಟ್ಗೆ ಒಂದು ಡ್ರಾಪ್ ಇರುತ್ತೆ, ಬುಕ್ ಮಾಡ್ತಾರೆ. ಏರ್ಪೋರ್ಟ್ಗೆ ಯಾರಾದ್ರು ಹೋಗ್ಬೇಕಾಗಿರೋರು ಬುಕ್ ಮಾಡ್ತಾರೆ ಅಂದ್ಕೊಳ್ತೀನಿ. ಐ ಥಿಂಕ್ ನಮ್ಮ ಮನೆಯಿಂದ ಈಗ ನಾವು ಹೋಗ್ತಾ ಇದೀವಲ್ಲ ಲೊಕೇಶನ್ನು, ಅಲ್ಲಿಂದ ಸ್ವಲ್ಪ ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಮುಂದಕ್ಕೆ. ಸೊ ಅಲ್ಲಿಂದ ಏರ್ಪೋರ್ಟಿಗೆ ಬಂದು, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು 10 ಕಿಲೋಮೀಟ್ರು. ಅಂದರೆ ನಮ್ಮ ಮನೆಗೆ ತುಂಬ ಏರ್ಪೋರ್ಟ್ ಹತ್ರನೇ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ. ಸೊ ಇವಾಗ ಏನಪ್ಪ ಅಂದರೆ ಬೆಳಗ್ಗೆ ಆನ್ ಮಾಡ್ಕೊಂಡಿರೋದ್ರಿಂದ ಏರ್ಪೋರ್ಟ್ಗೆ ಡ್ಯೂಟಿಗಳು ಇರುತ್ತೆ. ಸೊ ನೋಡೋಣ. ಈಗ ನಾನು ಸೀದಾ ಏರ್ಪೋರ್ಟ್ಗೇನು ಹೋಗಲ್ಲ, ನಾನು MT ಹೋಗಲ್ಲ. ಇಲ್ಲೇ ಒಂದು ಸ್ವಲ್ಪ ದೂರ ಹೋಗಿ ಅಲ್ಲಿ ನಿಂತ್ಕೊಳ್ತೀನಿ. ಸೊ ಅಲ್ಲಿಂದ ನಮಗೆ ಏರ್ಪೋರ್ಟ್ ಡ್ಯೂಟಿ ಬಂದರೆ ಆಲ್ಮೋಸ್ಟು ಏರ್ಪೋರ್ಟಿಗೆ ಹೋಗಿ ಡ್ರಾಪ್ ಮಾಡಿ, ಸೊ ಅಲ್ಲಿ ಮಾರ್ನಿಂಗು 2:15 ಸಿಗುತ್ತೆ ಡ್ಯೂಟಿ. ಒಂದೊಂದ್ಸಲ ಸಿಗುತ್ತೆ, ವೆಹಿಕಲ್ಸ್ ಕಡಿಮೆ ಇದ್ದರೆ. ಸೊ ಊಬರಲ್ಲಿ ಒಂದು ಆಪ್ಷನ್ ಇದೆ. ಸೊ ನಂದು ಚಿಕ್ಕ ಗಾಡಿ ಆಗಿರೋದ್ರಿಂದ ಊಬರ್ಗೋ ಅಂತ ಆಪ್ಷನ್ ಇರುತ್ತೆ. ಸೊ ಅದ್ರಲ್ಲಿ ಯಾರು ಬುಕ್ ಮಾಡಿದ್ರೆ ಸೊ ಅಲ್ಲಿ ಊಬರ್ಗೋ ಅಂತ ಒಂದು ಕ್ಯೂ ಸಿಸ್ಟಮ್ ಇರುತ್ತೆ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕಾಗುತ್ತೆ ನಾವು. ಮತ್ತು ಸುಮಾರು ಜನ ಅಂದ್ಕೊಳ್ತಿರ್ಬೋದು ಹಳೆ ಚಾನಲ್ ಏನಾಯಿತು ಅಂತ. ಸೊ ಆ ಚಾನಲ್ನಲ್ಲಿ ಕಾರಣಾಂತರಗಳಿಂದ ವೀಡಿಯೋ ಹಾಕೋದಕ್ಕಾಗ್ತಿಲ್ಲ. ಸೊ ಆ ಚಾನಲ್ನ ನಾನು ಕ್ವಿಟ್ ಮಾಡಿಲ್ಲ. ಸೊ ಅದರಲ್ಲೂ ಕೂಡ ವೀಡಿಯೋಸ್ ಬರುತ್ತೆ, ಓಕೆನಾ. ಯಾರು ಆ ಚಾನಲ್ನ ಫಾಲೋ ಮಾಡ್ತಾಯಿದ್ದೀರಾ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ. ಅದರಲ್ಲೂ ಕೂಡ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತೀನಿ, ಓಕೆನಾ. ಸೊ ಅದರಲ್ಲೂ ಕೂಡ ಬರುತ್ತೆ. ಜೊತೆಗೆ ಈ ಚಾನಲ್ನಲ್ಲಿ ಬರೀ ವ್ಲಾಗ್ಸ್ ಬರುತ್ತೆ, ವ್ಲಾಗ್ಸ್ ವೀಡಿಯೋಸ್ಗಳು ಬರುತ್ತೆ ಇದರಲ್ಲಿ. ಆ ಚಾನಲ್ ಬಂದು ಅರ್ನಿಂಗ್ ರಿಲೇಟೆಡ್ ಅಪ್ಲಿಕೇಶನ್ಸ್ದು ರಿವ್ಯೂಗಳನ್ನ ನಾನು ಯೂಸ್ ಮಾಡಿ ಅದೆಲ್ಲ ಅರ್ನಿಂಗ್ ಬರೋ ಥರ ಇದ್ದರೆ ಮಾತ್ರ ನಿಮಗೆ ಅದ್ರಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಸುಮಾರು ಜನ ಕೇಳ್ತಿರ್ಬೋದು ಏನು ಕೆಲಸ ಮಾಡ್ತಿದ್ರಿ ಮುಂಚೆ ಅಂತ. ಸೊ ಮುಂಚೆ ನಾನು ಆ ಚಾನಲ್ನ ಶುರು ಮಾಡಿದಾಗ CEO ಕನ್ನಡನ ಆ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಒಂದು ಕಂಪ್ನಿಯಲ್ಲಿ, ಅಂದರೆ ಸೇಮ್ ಕಾರ್ ಫೀಲ್ಡೇ. ಸೊ ಅಂದರೆ ಡ್ರೈವಿಂಗ್ ಕೆಲಸ ಮಾಡ್ತಿರಲಿಲ್ಲ. ಸೊ ಒಂದು ಸೇಲ್ಸ್ ಅಂತಲೇ ಹೇಳ್ಬೋದು, ಸೆಕೆಂಡ್ಸ್ ಸೇಲ್ಸ್ ಅಂತಲೇ ಹೇಳ್ಬೋದು. ಒಂದು ಕಂಪ್ನಿಯಲ್ಲಿ ಸೆಕೆಂಡ್ಸ್ ಕಂಪ್ನಿಯಲ್ಲಿ ಸೊ ಅಲ್ಲಿ ಆಫೀಸ್ ವರ್ಕಲ್ಲಿ ಒಂದು ಮಾಡ್ತಾಯಿದ್ದೆ ನಾನು ಕೆಲಸನ. ಸೊ ಲಿಟ್ರಲಿ ಏನಾಯ್ತಪ್ಪ ಇದಕ್ಕಿದ್ದಂಗೆ ಅಂದರೆ, ಸೊ ಆ ಕಂಪ್ನಿ ಕ್ಲೋಸ್ ಆಗೋಯ್ತು, ಕಂಪ್ಲೀಟ್ಲಿ ಕ್ಲೋಸ್ ಆಗೋಯ್ತು. ಸೊ ಕ್ಲೋಸ್ ಆಗಿರೋದ್ರಿಂದ ಏನಪ್ಪ ಅಂತಂದರೆ ಅಲ್ಲಿ ಒಂದು ಅಂದಾಜು ಇಲ್ಲ ಅಂದರೂ ನನ್ನ ಪ್ರಕಾರ ಒಂದು 80 ಜನ ಕೆಲಸ ಮಾಡ್ತಾಯಿದ್ವಿ ಒಂದು ಆಫೀಸ್, ಒಂದು ಅಟ್ಮಾಸ್ಫಿಯರಲ್ಲಿ ಆಫೀಸಲ್ಲಿ, ಓಕೆನಾ. ಸೊ ಎಲ್ಲರಿಗೂ ಇದಕ್ಕೆ ಕೆಲಸ ಉಂಟೋಯ್ತು. ಸೊ ನನಗೂ ಕೂಡ ಕೆಲಸ ಹೋಯ್ತು. ಸೊ ನಾನು CEO ಕನ್ನಡ ಚಾನಲ್ನಲ್ಲಿ ವೀಡಿಯೋಸ್ನ ಮಾಡೋದನ್ನು ನಿಲ್ಲಿಸಿರೋದಕ್ಕೆ ರೀಸನ್ ಇದೊಂದು ಕೂಡ ರೀಸನ್ ಆಗಿರುತ್ತೆ. ಸೊ ಕೆಲಸ ಹೋದ್ಮೇಲೆ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡೋಣ ಅಂತಂದರೆ, ಸೊ ನಂದು ಇವಾಗ ಸ್ಟಾರ್ಟಿಂಗು ನಾನು ಕಾಲಿಟ್ಟಿರೋದು ಯೂಟ್ಯೂಬ್ಗೆ. ಸೊ ಗ್ರೋತ್ ಆಗಿಲ್ಲ, ಅದೊಂದು ರೀಸನ್ನು. ಮತ್ತು ಬೇರೆ ಕೆಲಸನ ನೋಡಬೇಕಾಗತ್ತೆ. ನನಗೆ ಮದುವೆ ಆಗಿ ಫ್ಯಾಮಿಲಿ ಇದೆ. ಸೊ ನನಗೆ ಯಾರು ಬ್ಯಾಕ್ ಸಪೋರ್ಟ್ ಅಂತ ಯಾರೂ ಇಲ್ಲ ನನಗೆ, ಓಕೆನಾ. ನನಗೆ ಯಾರು ಬ್ಯಾಕ್ ಸಪೋರ್ಟ್ಗೆ ಅಂತ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾರೂ ಇಲ್ಲ. ಸೊ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕಾಗಿರೋದ್ರಿಂದ ಈ ಒಂದು ಡ್ರೈವಿಂಗ್ ಫೀಲ್ಡ್ನ ಆಯ್ಕೆ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬಂತು ನನಗೆ. ಸೊ ಮಾಡ್ಕೊಂಡಿದ್ದೀನಿ, ನೋಡೋಣ.
ನನಗೇನಕ್ಕೆ ಇದೇ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಸೊ ನನಗೆ ಕಾರ್ ಫೀಲ್ಡ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅದರಿಂದ ಆಲ್ಮೋಸ್ಟ್ ಡ್ರೈವಿಂಗ್ ಕೆಲಸ ಮಾಡಿದ್ರೆ ಸ್ವಲ್ಪ ಅಮೌಂಟನ್ನು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡ್ಬೋದು. ನಾವು ಹೆಂಗೆ ಕಷ್ಟಪಡ್ತೀವಿ ಅದ್ರ ಮೇಲೆ ನಾವು ಸಂಪಾದನೆ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂದರೆ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ನಾನು ಸಮಾಜನ ಕೇಳಿ ತಿಳ್ಕೊಂಡಿರೋದು ಇದು. ಓಕೆನಾ? ಸೊ ನೋಡೋಣ. ನೋಡಿ ಸ್ನೇಹಿತರೆ, ಮೀಟ್ರ್ ಬಾಕ್ಸ್ ತೋರಿಸ್ತೀನಿ ನಾನು ಇಲ್ಲಿ. ನಿಮ್ಗೆ ಕಾಣಿಸ್ತಿರ್ಬೋದು, ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ CNG ಅಂತ ಬ್ಲಿಂಕ್ ಆಗ್ತಿದೆಯಲ್ಲ. ಸೊ ಇವಾಗ ನನ್ನ ಹತ್ರ CNG ಬಂದು ಹಾಫ್ ಟ್ಯಾಂಕ್ ಇದೆ. ಹಾಫ್ ಟ್ಯಾಂಕ್ ಫಿಲ್ ಮಾಡಿಸ್ಕೊಂಡಿದ್ದೀನಿ ನೆನ್ನೆ ನೈಟ್ ನಾನು. ಓಕೆನಾ? ಪಕ್ಕದಲ್ಲಿ ಫ್ಯೂಲ್ ಇದೆಯಲ್ಲ, ನಿಮಗೆ ಲೆಫ್ಟಲ್ಲಿ ಫ್ಯೂಲ್ ಕಾಣಿಸ್ತಿರ್ಬೋದು, ಬ್ಲಿಂಕ್ ಆಗ್ತಿದೆ ಈ ಕಡೆ. ಓಕೆನಾ? ಅದು ನಿಮಗೆ ಪೆಟ್ರೋಲು ಆಪ್ಷನಲ್ ಇರುತ್ತೆ. ಅಂದರೆ ಆಪ್ಷನಲ್ ಅಂತಂದರೆ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಬೇಕು, ಪ್ರತಿ ಸಲ ಸ್ಟಾರ್ಟ್ ಮಾಡಬೇಕು ಅಂದಾಗಲೂ ಕೂಡ ಪೆಟ್ರೋಲಲ್ಲೇ ಸ್ಟಾರ್ಟ್ ಆಗೋದು. ಸೊ ಅದಕ್ಕೊಂದು 200-300 ರೂಪಾಯಿ ಪೆಟ್ರೋಲ್ ಹಾಕ್ಸಿಟ್ಕೊಂಡಿರ್ಬೇಕು. ಅದರಲ್ಲೂ ಕೂಡ ಇವಾಗ ಕೂಡ ಪೆಟ್ರೋಲ್ 300 ರೂಪಾಯಿ ಪೆಟ್ರೋಲ್ ಇದೆ ಗಾಡೀಲಿ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಅಂದರೆ ಡೌಟ್ ಇರುತ್ತೆ ಅಂತಲೂ ಹೇಳ್ಬೋದು, ಇಲ್ಲ ಅಂದರೂ ಅಂದ್ಕೊಳ್ತಾ ಇರ್ತೀರ. ಏನಪ್ಪ ಅಂತಂದರೆ, ಈ ಡ್ರೈವಿಂಗ್ ಕೆಲಸನ ನೀವು ಬೆಳಗ್ಗೆ ಹೊತ್ತು ಮಾಡ್ಬೋದಲ್ಲ, ಯಾಕೆ ನೈಟ್ ಹೊತ್ತೇ ಮಾಡ್ತೀರಾ, ಅದರಲ್ಲೂ ಇಷ್ಟೊತ್ತಲ್ಲಿ ಎತ್ತಿ ಅಂತ. ಸೊ ಬೆಳಗ್ಗೆನೂ ಮಾಡ್ಬೋದು. ನನಗೆ ಕಂಫರ್ಟಬಲ್ ಆಗೋದು ಬಂದು ನೈಟ್ ಹೊತ್ತು. ಏನಕ್ಕಪ್ಪ ಅಂತಂದರೆ, ನಂದು CNG ವೆಹಿಕಲ್ ಆಗಿರೋದ್ರಿಂದ ಇದು. ಸೊ ಮಾರ್ನಿಂಗ್ ಹೊತ್ತು ಆ ಟ್ರಾಫಿಕ್ ಜಾಮ್ನಲ್ಲಿ ಹೋಗೋಷ್ಟೊತ್ತಿಗೆ ಬರೀ CNG ವೇಸ್ಟು. ಮತ್ತು ಮಾರ್ನಿಂಗು ಆ ಟ್ರಾಫಿಕ್ನಲ್ಲಿ ಕರೆಕ್ಟ್ ಟೈಮ್ಗೆ ರೀಚ್ ಮಾಡೋದಕ್ಕಾಗಲ್ಲ. ಒಂದೊಂದು ಟ್ರಿಪ್ಸ್ಗೂ ನಮಗೆ ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ನಾವು ಪೀಕ್ ಅವರ್ಸಲ್ಲಿ ಹೋದರೆ ಬೆಳಗ್ಗೆ ಹೊತ್ತು ಆ ಟ್ರಾಫಿಕಲ್ಲಿ. ಸೊ CNG ವೇಸ್ಟು, ಟೈಮ್ ವೇಸ್ಟು. ಓಕೆನಾ? ಸೊ ನೈಟ್ ಹೊತ್ತಾದ್ರೆ ಏನಪ್ಪ ಅಂತಂದರೆ ಟ್ರಾಫಿಕ್ ಇರೋದಿಲ್ಲ, CNG ಕೂಡ ಉಳಿತಾಯ ಆಗುತ್ತೆ. ಎಷ್ಟೇ ಲಾಂಗ್ ಹೋದರೂ ಕೂಡ ಟೈಮ್ ಕೂಡ ನಾವು ಸೇವ್ ಮಾಡ್ಬೋದು ಇಲ್ಲಿ. ಓಕೆನಾ? ಸೇವ್ ಮಾಡ್ಬೋದು, ಟ್ರಿಪ್ಸ್ನೂ ಜಾಸ್ತಿ ಮಾಡ್ಬೋದು. ಅಂದರೆ ಎಷ್ಟು CNG ಹಾಕ್ಸ್ಕೊಂಡಿರ್ತೀವಿ ಅಷ್ಟು CNGಲಿ ನಾವು ಬೆಳಗ್ಗೆ ಮಾಡೋದಕ್ಕಿಂತ ಟ್ರಿಪ್ಸ್ನ ಜಾಸ್ತಿ ಮಾಡ್ಬೋದು ನಾವು. ಓಕೆನಾ? ಅದು ನಿಮಗೆ ಮುಂದೆ ಹೋಗ್ತಾ ನಿಮಗೆ ಎಲ್ಲನೂ A to Z ಲೆಕ್ಕ ಹೇಳ್ತೀನಿ ನಿಮ್ಗೆ, ಯಾವ ರೀತಿ ಎಷ್ಟು CNG ಹಾಕ್ಸಿದ್ರೆ ಎಷ್ಟು ಅರ್ನಿಂಗ್ ಮಾಡ್ಬೋದು. ಸ್ವಲ್ಪ ಸೌಂಡು ಔಟ್ಸೈಡ್ದು ಸೌಂಡ್ ಏನೋ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋದಕ್ಕಾಗೋದಿಲ್ಲ. ಮುಂದೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದ್ದರೆ ಒಂದು ಒಳ್ಳೆ ಕ್ವಾಲಿಟಿ ಮೈಕ್ ತೊಗೊಳ್ತೀನಿ, ವೈರ್ಲೆಸ್ ಮೈಕ್ ತೊಗೊಂಡು ವಿಡಿಯೋ ಮಾಡ್ತೀನಿ ನಾನು. ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಲಿಟ್ರಲಿ ಮನೆಯಿಂದ ನಾನು ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಅಂದ್ಕೊಳ್ಳಿ, 10 ಕಿಲೋಮೀಟ್ರ್ ಬಂದಿದ್ದೀನಿ ನಾನೀಗ. MT ಬಂದಿದ್ದೀನಿ. ಸೊ ಒಂದು ಕೂಡ ಬುಕ್ಕಿಂಗ್ ಕೊಟ್ಟಿಲ್ಲ. ಸೊ ನೋಡೋಣ, ಇನ್ನೊಂದು 5 ಕಿಲೋಮೀಟ್ರು ನಿಧಾನಕ್ಕೆ ಹೋಗ್ತಾ ಇರ್ತೀನಿ, ಬರುತ್ತೆ ಅಂದ್ಕೊಳ್ತೀನಿ. ಐ ಥಿಂಕ್ ನನ್ನ ಪ್ರಕಾರ 15 ಕಿಲೋಮೀಟ್ರು ರೀಚ್ ಆಗಿದ್ದೀನಿ ಇವಾಗ. ಆದರೂ ಒಂದು ಬುಕ್ಕಿಂಗ್ ಕೂಡ ಇನ್ನೂ ಬಂದಿಲ್ಲ ನನಗೆ. ಸೊ ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲೇ ನಾನು ಗಾಡಿನ ಸೈಡ್ಗೆ ಹಾಕ್ಕೊಳ್ತೀನಿ, ಇಲ್ಲೇ ನಿಂತ್ಕೊಳ್ತೀನಿ ನಾನು ಗಾಡಿನ ಸೈಡ್ಗೆ ಹಾಕ್ಕೊಂಡು. ಏನಕ್ಕೆ ತಡೀತು ಕೆಳಗಡೆ ಏನು ಗೊತ್ತಿಲ್ಲ, ಕಲ್ಲೇನೈತೇನೋ ನೋಡಿಲ್ಲ ನಾನು. ಇರಲಿ. ನೋಡಿ ಫ್ರೆಂಡ್ಸ್, 15 ಕಿಲೋಮೀಟ್ರ್ ನಮ್ಮ ಮನೆ ಲೊಕೇಶನಿಂದ ಬಂದು 15 ಕಿಲೋಮೀಟ್ರ್ ಬಂದಿದ್ದೀನಿ ಇವಾಗ ನಾನು. ಸೊ ನೋಡ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 2:40 ಅನಿಸುತ್ತೆ ಇವಾಗ. ಸೊ ಒಂದು ಬುಕ್ಕಿಂಗು ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ, ಈ ಫೀಲ್ಡೇ ಅದೇ ರೀತಿ. ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ. ಸೊ ಒಂದು ಸಲ ಚೆನ್ನಾಗಿ ಡ್ಯೂಟಿ ಸಿಕ್ಕಿ ಚೆನ್ನಾಗಾದರೆ ಅರ್ನಿಂಗ್ಸು, ಒಂದಿನ ಕೆಟ್ಟದಾಗಿರುತ್ತೆ. ಸೊ ನೋಡೋಣ ಇವತ್ತು ನಮ್ಮ ಟೈಮ್ ಯಾವ ರೀತಿ ಇದೆ, ಏನು ಎತ್ತ ಅಂತ ಗೊತ್ತಾಗತ್ತೆ ಇವತ್ತು ಅಲ್ಲ. ಸೊ ಇವತ್ತು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ನನಗಿರುವಂಥ ಕಮಿಟ್ಮೆಂಟ್ಗೆ ಒಂದು ಪ್ಲ್ಯಾನಿಂಗ್ ಇದೆ. ಸೊ ಅದೇನು ಅಂತ ನಾನು ವಿಡಿಯೋ ಮುಂದೆ ಹೇಳ್ತೀನಿ ನಾನು. ಓಕೆನಾ?
ಸೊ ಇವಾಗ ಗಾಡಿ ಹಾಕ್ಕೊಂಡಿದ್ದೀನಿ ಇಲ್ಲೇ. ಸೊ ಡ್ಯೂಟಿ ಕೂಡ ಆನಲ್ಲೇ ಇದೆ. ಸೊ ಇಲ್ಲೇ ಇಟ್ಕೊಂಡು ನಾನು ಸ್ವಲ್ಪ ಮಲ್ಕೋತೀನಿ ಹಿಂಗೆ. ಸೊ ಡ್ಯೂಟಿ ಏನೋ ಬಂದರೆ, ಬುಕ್ಕಿಂಗ್ ಏನೋ ಬಂದರೆ ಸೊ ರಿಂಗ್ ಟೋನ್ ಬರುತ್ತೆ, ಸೌಂಡ್ ಬರುತ್ತೆ. ಸೊ ನೋಡೋಣ, ಆಮೇಲಿಂದ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಎಲ್ಲಿಗೆ ಡ್ಯೂಟಿ ಬಿದ್ದಿದೆ ಏನು ಎತ್ತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಬುಕ್ಕಿಂಗ್ ಕೊಟ್ಟಿದ್ದಾನೆ. ಟೈಮ್ ಬಂದು ಇವಾಗ ನೋಡಿ, ಈಗ ತೋರಿಸ್ತೀನಿ ನಾನು. 3 ಗಂಟೆ 3:15 ಇವಾಗ ಟೈಮ್ ಇವಾಗ. ಓಕೆನಾ, 3:15 ಟೈಮ್ ಇವಾಗ ರಾತ್ರಿ. ಸೊ ಇವಾಗ ಒಂದು ಬುಕ್ಕಿಂಗ್ ಕೊಟ್ಟಿದ್ದಾನೆ. ಸೊ ಏರ್ಪೋರ್ಟ್ ಡ್ರಾಪ್ ಇದು. ಓಕೆನಾ, ಸೊ ಇಲ್ಲಿಂದ ನಾ ಇರೋ ಲೊಕೇಶನಿಂದ ಬಂದು 1.1 ಕಿಲೋಮೀಟರ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಬುಕ್ಕಿಂಗ್ ಕೊಟ್ಟ, ಕ್ಯಾನ್ಸಲ್ ಮಾಡ್ದ. ನೋಡಿರಿ, ಈ ಮಕ್ಕಳು ಅದು ಏನು ಬುಕ್ ಮಾಡ್ತಾರೆ, ಅದೇನು ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಇವರು. ದೇವ್ರೆ, ನೋಡಿ ಇಷ್ಟು ತನಕ ಕಾದೆ ನಾನು. ಸೊ ಒಂದು ಬುಕ್ಕಿಂಗ್ ಕೊಟ್ಟ ಅಂತ ಖುಷಿ ಆಯಿತು, ಮೊದಲನೇ ಬುಕ್ಕಿಂಗ್ ಅಂತ. ಸೊ ಕ್ಯಾನ್ಸಲ್ ಮಾಡ್ದೆ, ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬುಕ್ಕಿಂಗ್ ಬರೋವರೆಗೂ ಕಾಯಬೇಕು. ಒಳ್ಳೆ ಕರ್ಮ. ಸೊ ಸ್ನೇಹಿತರೆ, ಇನ್ನೊಂದು ಬುಕ್ಕಿಂಗ್ ಕೊಟ್ಟ, ಅದು ಕ್ಯಾನ್ಸಲ್ ಆದಮೇಲೆ ಇನ್ನೊಂದು ಬುಕ್ಕಿಂಗ್ ಬಂತು. ಸೇಮ್ ಇದು ದೇವನಹಳ್ಳಿ ಇದು ಡ್ರಾಪ್, ಇದು ಏರ್ಪೋರ್ಟ್ ಡ್ರಾಪ್ ಇದು. ಓಕೆ, ನಾ ಇರೋ ಲೊಕೇಶನಿಂದ ಪಿಕಪ್ ಒಂದು 2.5 ಕಿಲೋಮೀಟ್ರ್ ಇದೆ. ಏನೂ ಮಾಡೋದಕ್ಕಾಗಲ್ಲ, ಫಸ್ಟ್ನೇ ಬುಕ್ಕಿಂಗು ಮಾಡಲೇಬೇಕು. ಸೊ ತೊಗೊಂಡಿದ್ದೀನಿ. ಸೊ ನೋಡೋಣ ಫ್ರೆಂಡ್ಸ್, ಬನ್ನಿ ಲೊಕೇಶನ್ಗೆ ಹೋಗೋಣ. ಓಕೆ ಸರ್, ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ಸ್. ಫ್ರೆಂಡ್ಸ್, ಇವಾಗ ತಾನೇ ಒಂದು ಫಸ್ಟ್ನೇದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಸೊ ಟೋಟಲ್ಲು ಲೊಕೇಶನ್ ಪಿಕಪ್ ಲೊಕೇಶನಿಂದ ಬಂದು ಡ್ರಾಪು ಏರ್ಪೋರ್ಟ್ಗೆ ಬಂದು 25 ಕಿಲೋಮೀಟರ್ಸ್ ಇತ್ತು ಟೋಟಲ್ಲು. ಸೊ ಡ್ರಾಪ್ ಮಾಡಿದ್ದೀನಿ ಇವಾಗ. ಸೊ ಅದಕ್ಕೆ ಅರ್ನಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ನಾನು. ಓಕೆನಾ, ಸೊ ಟೋಟಲ್ಲು ಡ್ರಾಪ್ ಬಂದು 25 ಕಿಲೋಮೀಟ್ರ್ ಬಂದಿರೋದು. ಸೊ ಇವಾಗ ನಾನು ಇಲ್ಲಿಂದ ಪಿಕಪ್ ಕೊಡ್ತಾರೆ, ಅದು ಕೊಡ್ಬೇಕಾದ್ರೆ ಯಾವಾಗ ಕೊಡ್ತಾರೆ ಏನಂತ ತಿಳ್ಕೊಂಡು ಆಮೇಲಿಂದ ಹೆಂಗೆ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಟೋಟಲ್ ಇವಾಗ ನಾನು ಏನು ಮಾಡ್ಬೇಕಂತಂದರೆ, ಇಲ್ಲಿ ಏರ್ಪೋರ್ಟಲ್ಲಿ ಒಂದು ಕ್ಯೂ ಸಿಸ್ಟಮ್ ಇರುತ್ತೆ ಊಬರ್ದು. ಸೊ ಅಲ್ಲಿ ವೆಯ್ಟ್ ಮಾಡಬೇಕು ನಾನು. ಸೊ ಇವಾಗ ಒಂದು 500 ಚಿಲ್ಲರೆ ಗಾಡಿ ಇದೆ ಇವಾಗ. ಸೊ ಟೋಕನ್ ಸಿಸ್ಟಮು ನಾವು ಇವಾಗ ಬಂದಿದ್ದೀನಿ ಅಂತಂದರೆ, ಸೊ ಇನ್ನೊಂದು ಬುಕ್ಕಿಂಗ್ ಕೊಡ್ತಾನೆ ನಾನು, ಅವನೇ ಒಂದು ಬುಕ್ಕಿಂಗ್ ಕೊಡ್ತಾನೆ ಊಬರ್ ಅವನು. ಸೊ ಅವಾಗ ಏನು ಮಾಡ್ಬೇಕಂದ್ರೆ ನಾವು ಸೊ ಕ್ಯೂವಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಬೇಗೂರು ರೋಡ್ ಹತ್ರ ಬಂದು ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಬುಕ್ಕಿಂಗ್ ನನಗೆ ಪಿಕಪ್ ಕೂಡ ಇಲ್ಲಿಂದ ಏರ್ಪೋರ್ಟಿಂದ ಪಿಕಪ್ ಸಿಗುತ್ತೆ. ಒಂದು 45 to 50 ಕಿಲೋಮೀಟರ್ಸ್ ಬಿಸಾಕ್ತಂತಂದು. ಓಕೆನಾ, ಸೊ ಇವಾಗ ನಾನು ಡ್ರಾಪ್ ಮಾಡಿದ್ದಕ್ಕೆ ನನಗೆ ಅರ್ನಿಂಗ್ಸ್ ಹೆಂಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ, ಸ್ಕ್ರೀನ್ ರೆಕಾರ್ಡಿಂಗು.
ಸೊ ನೋಡ್ಬೋದು ನೀವೀಗ 386 ರೂಪಾಯಿ ಕೊಟ್ಟಿದ್ದೀನಿ. ನಾನು ಪಿಕಪ್ ಮಾಡಿದ ಟೈಮ್ ಬಂದು 3:34ಕ್ಕೆ. ಸೊ ಅದು ಕೌಂಟಿಂಗ್ ಬಂದು ಊಬರ್ ಅವ್ರು ಯಾರು ತಗೊಳ್ತಾರೆ ಅಂದರೆ ನೋಡಿ, ಟುಡೇ ಇದರಲ್ಲಿ 0 ತೋರಿಸ್ತಿದೆ, 1 ಟ್ರಿಪ್ ಅಂತ ಕಂಪ್ಲೀಟ್ ಅಂತ ತೋರಿಸ್ತಿದೆ. ಆದರೆ ಇವತ್ತು ಟುಡೇಗೆ ಅಂದರೆ ಇವಾಗ ಡ್ರಾಪ್ ಮಾಡಿದ್ದಾನೆ ಇವತ್ತಿಗೆ ಕೌಂಟ್ ಮಾಡ್ಕೊಳ್ಳೋದಿಲ್ಲ ಅವನು ಯಾವ ರೀತಿ ಅಂತಂದರೆ 4 to 4 4 ಗಂಟೆ 4 ಗಂಟೆ 24 hours ಆ ಥರ ಅವನು ಕೌಂಟ್ ತೊಗೊಳ್ತಾನೆ, ಒಂದಿನ ಲೆಕ್ಕ ತಗೊಳ್ಳೋದು. ಸೊ ಇದನ್ನು ಇವಾಗ ಡ್ರಾಪ್ ಮಾಡಿದ್ದು ನೆನ್ನೆದಕ್ಕೆ ಲೆಕ್ಕ ಆಗುತ್ತೆ. ಸೊ ಇಟ್ಸ್ ಓಕೆ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ 386 ರೂಪಾಯಿ ಕೊಟ್ಟಿದೆ ನಂಗೆ ಅರ್ನಿಂಗ್ಸು, ಓಕೆನಾ. ಟೋಟಲ್ಲು ಅರ್ಧ ಗಂಟೆ 43 ನಿಮಿಷ ಟ್ರಾವೆಲ್ ಮಾಡಿರೋದು. ಟೋಟಲ್ ಕಿಲೋಮೀಟ್ರ್ ಬಂದು 23.7 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ. ಸೊ ಕ್ಯಾಶ್ ಇತ್ತು 550 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಂಪ್ನಿದು ಸೇರಿಸಿ, ಅವನು ಕಮಿಷನ್ ಸೇರಿಸಿ. ಸೊ ನನಗೆ ಇದರಲ್ಲಿ 386 ರೂಪಾಯಿ ಕೊಟ್ಟಿದ್ದಾನೆ 23 ಚಿಲ್ಲರೆ ಕಿಲೋಮೀಟ್ರಿಗೆ 386 ಕೊಟ್ಟಿದ್ದಾನೆ. ಸೊ ಇದು 386 ರೂಪಾಯಿನೂ ನನಗೆ ಸಿಗೋದಿಲ್ಲ. ಸೊ ಇದರಲ್ಲಿ ಈ ಕಾರ್ದಕ್ಕೆ ಕಮಿಷನ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಕಮಿಷನ್ ಕೊಡಬೇಕು. ಸೊ ಆ ಕಮಿಷನ್ ಎಷ್ಟು ಕೊಡ್ಬೇಕು ಏನೋ ಅನ್ನೋದನ್ನು ಇವಾಗ ಹೇಳೋದಕ್ಕೆ ಹೋಗಲ್ಲ, ಏನಕ್ಕಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ನಾನು ಹೇಳೋದು ಇವಾಗಲೇ ಹೇಳ್ಬಿಟ್ರೆ ಅರ್ಥ ಆಗೋದಿಲ್ಲ. ಸೊ ಒಂದು ದಿನ ಏನು ಅರ್ನಿಂಗ್ ಮಾಡ್ತೀನಿ ನಾನು ಟೋಟಲ್ ಕೊನೆಯಲ್ಲಿ ನಿಮಗೆ ಲೆಕ್ಕ ಹೇಳ್ಬೇಕಾದ್ರೆ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ, ಎಷ್ಟು ಕಮಿಷನ್ ಕೊಡಬೇಕು ಅನ್ನೋದನ್ನು ನಿಮಗೆ ವಿಡಿಯೋದು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬುಕ್ಕಿಂಗ್ ಬರೋವರೆಗೂ ಕಾಯಬೇಕು ನಾನು. ಸೊ ನೋಡಿ, ಇವಾಗ ಇಲ್ಲಿ ಕಾಣಿಸ್ತೀಯ ಸ್ಕ್ರೀನಲ್ಲಿ ನಿಮಗೆ, ಇದು ಏರ್ಪೋರ್ಟ್, ಇದು ಬಾಕ್ಸ್ ಇದೆಲ್ಲ, ಇದು ಏರ್ಪೋರ್ಟ್, ಇಷ್ಟು ಏರ್ಪೋರ್ಟು. ಸೊ ನಾನು ಬಂದು ಇಲ್ಲಿದ್ದೀನಿ, ಕಾಣ್ತಿದೆ ಬ್ಲೂ ಮಾರ್ಕು, ಇಲ್ಲಿದ್ದೀನಿ. ಸೊ ಇದ್ರೊಳಗಡೆ ಇದ್ದರೆ ಬುಕ್ಕಿಂಗ್ ಸಿಗುತ್ತೆ, ನೋಡೋಣ. ನೋಡಿ ಇಲ್ಲಿ ಈಗ ಟೋಟಲ್ ಬಂದು 505 ಗಾಡಿ ಇದೆ ಊಬರ್ಗೆ ಕಾರ್ಸು. ಸೊ ವೇಟಿಂಗ್ ಇನ್ ಕ್ಯೂ ಅಂತ ತೋರಿಸ್ತಿದೆ. ಸೊ ಕ್ಯೂ ಅಲ್ಲಿ ಇದ್ದೀನಿ ಈಗ ನಾನು. ಸೊ ಬುಕ್ಕಿಂಗ್ ಬಂದರೆ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಟೀ ಕೊಡಿ, ಟೀ ಒಂದು. ಸೊ ಸ್ನೇಹಿತರೆ, ಬೆಳಗ್ಗೆ ಟೀ ಕುಡಿಬೇಕು ಚಳಿಗೆ, ಇಲ್ಲಾಂತ ತಲೆ ಓಡಲ್ಲ ಮತ್ತು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ನಾನು ದಿನಕ್ಕೆ ಡ್ಯೂಟಿ ಮಾಡ್ತಾಯಿದ್ದೀರಿ ಅಂದರೆ ಒಂದು 10 ಟೀ ಆದರೂ ಕುಡಿತೀನಿ ನಾನು, ಅಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಟೀ ಕುಡಿತಾಯಿದ್ದೀನಿ ಇವಾಗ. ನಾನು ಗಾಡಿ ನೋಡಿ ಇಲ್ಲೇ ಅಂಗಡಿ ಹತ್ರ ನಿಲ್ಸಿದ್ದೀನಿ, ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದೇ ಟೀ ಅಂಗಡಿ, ಅಲ್ಲೇ ಆಗೈತೆ ನೋಡಿ ಅಂಗಡಿ, ಊಬರ್ದು ಸ್ಟಿಕ್ಕರಿಂಗ್ ಆಗಿದೆ.